ಸಜಾ ಕೈದಿಯಾಗಿ ಪ್ರಜ್ವಲ್ ರೇವಣ್ಣಗೆ ಇಂದು 2ನೇ ದಿನ ಜೈಲು ಸೇರಿದ್ರೂ ಕೂಡ ಪ್ರಜ್ವಲ್ ಧಿಮಾಕು ಕಡಿಮೆಯಾಗಿಲ್ಲ. ನಾನು ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ಖ್ಯಾತಿಯನ್ನ ತೆಗೆದಿದ್ದಾನೆ. ನನಗೆ ಕೆಲಸ ಬೇಡ, ಸಂಬಳವೂ ಬೇಡ ಅಂತ ಹಠ ಹಿಡಿದಿದ್ದಾನೆ. ಇದಕ್ಕೆ ಬೇಕಾದ್ರೆ ನಾನು ದಂಡವನ್ನ ಕಟ್ತೇನೆ ಅಂತ ಹೇಳ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ. ಇನ್ನು ಊಟ ಮಾಡದೆ ನಿದ್ದೆ ಮಾಡದೆ ಪ್ರಜ್ವಲ್ ಯೋಚನೆಯಲ್ಲೇ ಮಗ್ನನಾಗಿದ್ದಾನೆ. ಸಜಾ ಕೈದಿಯಾಗಿ ಪ್ರಜ್ವಲ್ ರೇವಣ್ಣಗೆ ಇಂದು 2ನೇ ದಿನ ಜೈಲು ಸೇರಿದ್ರೂ ಕೂಡ ಪ್ರಜ್ವಲ್ ದಿಮಾಕು ಮಾತ್ರ ಕಡಿಮೆ ಆಗಿಲ್ಲ. ನಾನು ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ಖ್ಯಾತಿಯನ್ನ ತೆಗೆದಿದ್ದಾನೆ. ನನಗೆ ಕೆಲಸ ಬೇಡ, ಸಂಬಳವೂ ಬೇಡ ಅಂತ ಹಠ ಹಿಡಿದಿದ್ದಾನೆ. ಇದಕ್ಕೆ ಬೇಕಾದ್ರೆ ನಾನು ದಂಡವನ್ನ ಕಟ್ತೇನೆ ಅಂತ ಹೇಳ್ತಿದ್ದಾನೆ. ದುಡ್ಡಿನ ದರ್ಪ ಮತ್ತೆ ತೋರ್ತಾ ಇರುವಂತೆ ಕಾಣಿಸ್ತಾ ಇದೆ. ಊಟ ಮಾಡದೆ ನಿದ್ದೆ ಮಾಡದೆ ಪ್ರಜ್ವಲ್ ಸದಾಕಾಲ ಯೋಚನೆಯಲ್ಲೇ ಮಗ್ನರಾಗಿದ್ದಾನೆ. ಇನ್ನು ಕಠಿಣ ಕಾರಾಗೃಹ ಶಿಕ್ಷೆಯಲ್ಲಿ ಕೆಲಸ ಮಾಡೋದು ಕಡ್ಡಾಯ. ಇನ್ನೂ ಕೂಡ ಪ್ರಜ್ವಲ್ ದಿಮಾಕು ಕಡಿಮೆ ಆಗಿಲ್ಲ. ನಿನ್ನೆಯೂ ಸಹ ಸರಿಯಾಗಿ ಊಟ ಮಾಡದೆ ಕಾಲವನ್ನ ಕಳೆದಿದ್ದಾನೆ ಪ್ರಜ್ವಲ್ ರೇವಣ್ಣ. ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ದೋಷಿಯಾಗಿ ಅಪರಾಧಿಯಾಗಿ ಜೈಲು ಸೇರಿದ್ದಾನೆ ಪ್ರಜ್ವಲ್ ರೇವಣ್ಣ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ನೀಡಲಾಗಿದೆ. ಇನ್ನು ಜೈಲು ಸೇರಿದ್ರೂ ಕೂಡ ಪ್ರಜ್ವಲ್ ದಿಮಾಕು ಮಾತ್ರ ಕಡಿಮೆ ಆಗಿಲ್ಲ. ನಾನು ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ರಗಳೆಯನ್ನ ತೆಗೆದಿದ್ದಾನೆ. ನನಗೆ ಕೆಲಸ ಬೇಡ, ಸಂಬಳವೂ ಬೇಡ ಅಂತ ಹಠ ಹಿಡಿದಿದ್ದಾನೆ. ಇದಕ್ಕೆ ಬೇಕಾದ್ರೆ ನಾನು ದಂಡವನ್ನ ಕಟ್ತೇನೆ ಅಂತ ಮತ್ತೆ ದುಡ್ಡಿನ ದರ್ಪವನ್ನ ತೋರ್ತಿದ್ದಾನೆ ಪ್ರಜ್ವಲ್. ಊಟ ಮಾಡದೆ ನಿದ್ದೆ ಮಾಡದೆ ಪ್ರಜ್ವಲ್ ಯೋಚನೆಯನ್ನ ಮಾಡ್ತಾ ಕಾಲ ಕಳೀತಾ ಇದ್ದಾನೆ. ಇನ್ನು ಕಠಿಣ ಕಾರಾಗೃಹ ಶಿಕ್ಷೆಯಲ್ಲಿ ಕೆಲಸ ಮಾಡೋದು ಕಡ್ಡಾಯ. ಈತನಿಗೆ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ನೀಡಲಾಗಿದೆ. ಈ ಒಂದು ಶಿಕ್ಷೆಯ ಪ್ರಕಾರ ಖೈದಿಗಳು ಕೆಲಸ ಮಾಡೋದು ಕಡ್ಡಾಯ. ಆದರೆ ಪ್ರಜ್ವಲ್ ರೇವಣ್ಣನ ದಿಮಾಕು ಮಾತ್ರ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ನಿನ್ನೆಯೂ ಸಹ ಸರಿಯಾಗಿ ಊಟ ಮಾಡದೆ ಕೆಲ ಕಾಲವನ್ನ ಕಳೆದಿದ್ದ ಪ್ರಜ್ವಲ್ ಜೊತೆಗೆ ಯಾವುದೇ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ನಾನು ಯಾವುದೇ ಕೆಲಸ ಮಾಡೋದಿಲ್ಲ, ನನಗೆ ಕೆಲಸ ಬೇಡ, ಅದರಿಂದ ನೀವು ಕೊಡುವಂತಹ ಸಂಬಳವೂ ಬೇಡ ಅಂತ ಹಠ ಹಿಡಿದಿದ್ದಾನೆ ಪ್ರಜ್ವಲ್ ರೇವಣ್ಣ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಸಜಾ ಕೈದಿಯಾಗಿ ಪ್ರಜ್ವಲ್ ರೇವಣ್ಣಗೆ ಇದು 2ನೇ ದಿನ. ಜೊತೆಗೆ ಒಂದು ಕಠಿಣ ಕಾರಾಗೃಹ ಶಿಕ್ಷೆಯಲ್ಲಿ ಕೆಲಸ ಮಾಡೋದು ಕಡ್ಡಾಯವಾಗಿರುತ್ತೆ. ಆದರೆ ಇಲ್ಲಿ ನಂಗೆ ಯಾವ ಕೆಲಸನೂ ಬೇಡ, ಸಂಬಳವೂ ಬೇಡ ಅಂತ ಹಠ ಹಿಡಿದಿರುವಂಥದ್ದು. ಇನ್ನು ಜೈಲು ಸೇರಿದ್ರೂ ಕೂಡ ಪ್ರಜ್ವಲ್ ದಿಮಾಕು ಕಡಿಮೆ ಆಗಿಲ್ವಾ, ಹೇಗೆ ಅಂತ? ಅನೇಕ ಈಗಾಗಲೇ 1 ವರ್ಷಕ್ಕಿಂತ ಹೆಚ್ಚಿನ ದಿನ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇರುವಂತದ್ದು. ಈಗ ಮೊನ್ನೆ ಯಾವಾಗ ಜೀವಾವಧಿ ಶಿಕ್ಷೆ ಪ್ರಕಟವಾಯಿತು KR ನಗರ ಅತ್ಯಾಚಾರ ಪ್ರಕರಣದಲ್ಲಿ, ಆವಾಗ ಪರಪನಗ್ರಹಾರ ಜೈಲು ಶಾಶ್ವತವಾಗಿ ಅವ್ರಿಗೆ ತೆರೆದುಕೊಂಡಿತ್ತು ಮತ್ತು ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲೇ ಗಜಬಂದಿಯಾಗಿ ಜೀವನವನ್ನ ಕಳಿಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಒಬ್ಬ ಮಾಜಿ ಸಂಸದನಾಗಿದ್ಕೊಂಡು ಮತ್ತು ಮಾಜಿ ಸಚಿವರು, ಅದೇ ರೀತಿಯಾಗಿ ದೇಶದ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ಮೊಮ್ಮಗನಾಗಿದ್ದುಕೊಂಡು ಇಂತಹ ಕೃತ್ಯವನ್ನ ಮಾಡಿ ಜೈಲು ಸೇರಿದಂತಹ ಪ್ರಜ್ವಲ್ ರೇವಣ್ಣ ಈಗ ಸಾಮಾನ್ಯ ಕೈದಿಗಳಂತೆ ಜೀವನವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಹೀಗಾಗಿ ಜೈಲಿನ ಒಂದು ಅಟ್ಮಾಸ್ಫಿಯರ್ ಆಗಿರ್ಬೋದು, ಅಲ್ಲಿನ ಏನು ನಡೆಗಳೇನೇನಿರುತ್ತೆ ಮತ್ತು ಅಲ್ಲಿ ಇಂತಿಷ್ಟು ಸಂಬಳ ಅಂತ ಅಂದ್ರೆ 15,800 ರೂಪಾಯಿಯನ್ನ ಆತನಿಗೆ ಏನು ಫಿಕ್ಸ್ ಮಾಡಲಾಗಿದೆ ಸಂಬಳವನ್ನ ತಿಂಗಳಿಗೆ, ಆ ಸಂಬಳಕ್ಕೆ ತಕ್ಕಂತೆ ಆತ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಅಲ್ಲಿರುವಂತಹ ಜೈಲಿನ ನಡವಳಿಗಳೇನಿರುತ್ತೆ ಅದರ ಪ್ರಕಾರ ಆತ ಇರ್ಬೇಕಾಗತ್ತೆ. ಆದ್ರೆ ನಾನು ಯಾವುದೇ ಕೆಲಸ ಮಾಡೋದಿಲ್ಲ, ನಾನು ಇಲ್ಲಿ ಇರೋದಿಲ್ಲ, ನನಗೆ ಯಾವ ಕೆಲಸ ಬೇಡ, ಸಂಬಳ ಬೇಡ, ಇದಕ್ಕೆ ದಂಡವನ್ನ ನ್ಯಾಯಾಲಯದಲ್ಲಿ ಕಟ್ತೇನೆ ಅಂತ ಪ್ರಜ್ವಲ್ ರೇವಣ್ಣ ಕೂಡ ಹೇಳ್ತಿದ್ದಾನಂತೆ. ಅದೇ ರೀತಿಯಾಗಿ ಆತನ ದಿಮಾಕು ಕೂಡ ಕಡಿಮೆ ಆಗಿಲ್ಲ. ಯಾವ ರೀತಿಯಾಗಿ MP ಇದ್ದಂತಹ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ವರ್ತನೆ ಮಾಡ್ತಾನೆ, ಅದೇ ರೀತಿಯಾಗಿ ಇಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ನಿನ್ನೆ ಕೂಡ ಸರಿಯಾಗಿ ಊಟ ಮಾಡ್ದೇನೆ ಮತ್ತು ಇವತ್ತು ಮಾರ್ನಿಂಗ್ ಕೂಡ ಸರಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ದೇನೆ ಅಥವಾ ಓಡಾಡ್ತಾ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಆ ಜೈಲಿನ ಅಧಿಕಾರಿಗಳಿಗೂ ಕೂಡ ಇದು ದೊಡ್ಡ ತಲೆನೋವಾಗಿರುತ್ತೆ. ಯಾಕಂದ್ರೆ ಊಟ ಆಹಾರ ತೆಗೆಸುವುದರಿಂದ ಮತ್ತು ಸರಿಯಾದಂತಹ ರೀತಿಯಲ್ಲಿ ನಿದ್ದೆ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸಹಜವಾಗಿ ಏರುಪೇರಾಗುತ್ತೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಆತನ ಆರೋಗ್ಯದ ಬಗ್ಗೆನೂ ಕೂಡ ಜೈಲಧಿಕಾರಿಗಳು ಚಿಂತನೆ ನಡೆಸಬೇಕಾಗುತ್ತೆ. ಇಲ್ಲದಿದ್ರೆ ಆರೋಗ್ಯದ ನೆಪ ಹೇಳ್ಕೊಂಡು ಮತ್ತು ಅನಾರೋಗ್ಯದ ನೆಪ ಒಡ್ಡಿ ಮತ್ತೆ ಬೇಲ್ಗೆ ಸಲಿಕೆ ಮಾಡುವಂಥದ್ದು, ಈ ರೀತಿಯಾದಂತಹ ಪ್ರಕ್ರಿಯೆಗಳಲ್ಲಿ ತೊಡಕೊಳ್ಬಹುದಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಏನು ಜೈಲಧಿಕಾರಿಗಳೇನಿದ್ದಾರೆ ಪದೇ ಪದೇ ಪ್ರಜ್ವಲ್ಗೆ ಬುದ್ಧಿ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಜ್ವಲ್ ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ತಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇದೆಲ್ಲವೂ ಕೂಡ ಸರಿಯಾಗಬೇಕಾಗುತ್ತೆ. ಇಲ್ಲದಿದ್ರೆ ಜೈಲಧಿಕಾರಿಗಳಿಗೂ ಕೂಡ ತಲೆನೋವಾಗುತ್ತೆ. ಆದ್ರೆ ಇಷ್ಟಾದ್ರೂ ಕೂಡ ಪ್ರಜ್ವಲ್ ದಿಮಾಕು ಕಡಿಮೆ ಆಗಿಲ್ಲ ಅನ್ನೋದು ನಿಜವಾಗ್ಲೂ ಕೂಡ ವಿಪರ್ಯಾಸ. ಮುಂದಿನ ದಿನಮಾನಗಳಲ್ಲಿ ಆತ ಜೈಲಿನಲ್ಲಿ ಯಾವ ರೀತಿ ಇರ್ತಾನೆ ಅಂತ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.